ಇವ್ರು ನಾನು ಹೊರಗೆ ಹಾಕ್ಬಿಟ್ರೆ ನಾನು ಬದುಕಕ್ಕಾಗಲ್ಲ ಅನ್ಕೊಂಡ್ಬಿಟ್ಟಾರೆ ಇವರು. ಬದುಕಿ ತೋರಿಸ್ತೀನಿ ಏನೋ ಅನ್ಕೊಂಡ್ಬಿಟ್ಟಾರೆ ಇವರು. ಸತ್ರು ಹೋಗಲಿ ನಾ ಮನೆಗೆ. ಏನೋ ಚಂದ್ರಪ್ಪ, ಏನೋ ಒಬ್ಬನ ಮಾತಾಡ್ಕೊಂಡು ಬರಾಕತ್ತಿಯಲ್ಲ, ಯಾಕೆ? ಏನೋ ಹೇಳೋಗಂಗೆ. ಹಾಂ, ಹೆಣ್ಮಕ್ಳಿಗೆ ಭಾಳ ಸದರ ಕೊಡಬಾರ್ದು. ತಿಳಿ ಮೇಲೆ ಖಾರ ಹರಿತಾರ. ಹಾಂ, ಗಂಡ ಅಂದ್ರೆ ಕಿಮ್ಮತ್ತಿಲ್ಲ ಈಗಿನ ಕಾಲದಾಗ. ಓಸಿ ಹೆಂಗಸರು ಗಂಡಸ್ರ ಮ್ಯಾಗ ಆಡಳಿತ ಮಾಡಾಕತ್ತಾರ. ನಮ್ಮ ಮನ್ಯಾಗೂ ಹಂಗೆ ಹೆಚ್ಕೊಂಡು ಬಿಟ್ಟಾವ. ಅಲ್ಲಲ್ಲಿ ಗಂಗೆ ನಮ್ಮಪ್ಪ ಕಟ್ಸಿದ ಮನಿ ನಮ್ದಾಗ ಹೋದಿಲ್ಲ ಅದು. ಹೌದು, ಮತ್ತೆ ಅಪ್ಪ ಕಟ್ಟಿಸ್ಯಾನ ಅಂದ್ರೆ ಅದು ಮಗಗ ಇರ್ತೈತಿ. ಹೋದಿಲ್ಲ ಹಂಗಲ್ಲಂತಪ್ಪ. ನಮ್ಮ ಮನ್ಯಾನ ಹೆಂಗಸರು ಅವ್ರದ್ದು ಅಂತ ನಡೆಸಿಬಿಟ್ಟಾರ. ಓಸ್ರಿ ಹೆಂಗಸರು ಸೇರಿ ಅಲ್ಲಿ ಹೆಂಗಸರು ಪಾರ್ಯಪತ್ಯ ನಡೆಸಿಬಿಟ್ಟಾರ ಮನ್ಯಾಗ. ಅವನವನ ಹಾಡ ನನ್ನ ಹೊರಗೆ ಹಾಕ್ತಾರೋ ಗಂಗೆ. ಏನು ಅನ್ಕೊಂಡು ಬಿಟ್ಟಾರ ನನ್ನ ಇವರು. ನಾನು ಅದಕ್ಕೆ ಸತ್ರ ಆ ಮನೆಗೆ ಕಾಲಿಡುದಿಲ್ಲ ಅಂತ ಹೇಳಿ ಬಂದೀನಿ. ಹೋಲಿ ಬಿಡು ಚಂದ್ರಪ್ಪ, ಏನು ಮನಿ ಅಂದ್ಮೇಲೆ ಜಗಳ ಬರ್ತಿರ್ತಾವ. ಅದೇನು ಮನಿ ಬಿಟ್ಟು ಹೋಗಂದಿರ್ತಾರ, ನೀ ನನ್ನ ಮಗಾನ ಅಲ್ಲತ್ತಾರ, ನೀ ನಮ್ಮ ಮೌನ ಅಲ್ಲ ಅಂತ ಇಂಥವು ಮಾತು ಬರ್ತಿರ್ತಾವ, ಹೊಕ್ಕಿರ್ತಾವು. ಏನು ಭಾಳ ತಿಳಿ ಕೆಡಿಸ್ಕೋಬೇಡ. ಏನೋ ಸಿಟ್ಟಿನ ಹೇಳ್ಯಾಕ ಅಂದಿರ್ತಾರ. ಏನು ಅವನೇನು ದೊಡ್ಡದು ಮಾಡಕ್ಕೆ ಹೋಗ್ಬೇಡ. ಹೋಲಿ ಬಿಡು. ಅಂದಂಗೆ ನೀನು ಏನು ಹೇಳು ನೀನು ಅಂದ್ರೆ? ಅಲ್ಲೋ ಚಂದ್ರಪ್ಪ, ಹಿಂಗೆ ಹೇಳ್ತೇನೆ ಅಂತ ಬೇಸರ ಮಾಡ್ಕೋಬೇಡ. ಅಲ್ಲ, ನೀನು ಹೇಳ್ತಿ ಇದ ಗೌಡ್ರ ಹೊಲಕ್ಕೆ ಕೂಲಿ ಬಂದಿದ್ಲ ನಿನ್ನೆ. ಆ ಹೆಣ್ಮಗಳ ಮ್ಯಾಗ ಏನೋ ಸಿಕ್ಕಂಗ ಮಾತಾಡಿ ಹೊಡೆದೆ ಅಂತ ಪಾಪ. ಅಲ್ಲ, ಹೆಣ್ಮಗಳು ಅವ್ರು ಇವ್ರು ಕೂಲಿ ನಾಲಿ ಮಾಡ್ಕೊಂಡು ಆಟ ಗಾಳಿ ಮಾಡ್ಕೊಂಡು ಹೆಣ್ಮಕ್ಳು ಏನೋ ತಗೊಳ್ಳೋ ಆಸೆಗೆ ಉಳಿಸ್ಕೊಂಡಿರ್ತಾವ. ಅಲ್ಲ, ನೀ ಹಂಗೆ ಸಿಕ್ಕಂಗ ಹೇಳ್ತಿ ಹೊಡೆಯೋದೇನೋ? ಅಲ್ಲ, ಗಂಡ್ಸ ಅದವನು ದುಡಿಯೋದಿರ್ತೈತಿಪ್ಪ. ನೀನು ದುಡಿಬೇಕು. ದುಡಿದ್ರನ ಗಂಡಸರಿಗೆ ಕಿಮ್ಮತ್ತಿರ್ತೈತಿ. ಹಿಂಗ ಕುಂತು ತಿಂದು ಏನು ಸಾಧಿಸವ? ಅಲ್ಲ, ನಿನಗೆ ಚಟ ಮಾಡಬೇಡ ಅಂತ ಹೇಳಾಕತ್ತಿಲ್. ನೀ ಮಾಡು ಚಟ. ಅದ್ರ ಜೋಡಿ ದುಡಿಯೋದು ಮಾಡ್ಬೇಕು. ದುಡಿದು ಅರ್ಧ ಮನೆಗೆ ಕೊಡು, ಅರ್ಧ ನಿನ್ನ ಚಟ ಮಾಡಿ. ಯಾರು ಬೇಡ ಅಂದಾರ? ಗಂಡಸು ದುಡಿದು 50 ರೂಪಾಯಿ ಮನೆಗೆ ಕೊಟ್ಟರು ಹೆಣ್ಮಕ್ಳು ಅಟ್ಟಕ್ಕೆ ಖುಷಿ ಪಡ್ತಾವ. ಇಟ್ಟು ತಂಬ ಆಟ ತಂಬ ಅಂತೇಳಿ ಅನ್ನಂಗಲ್ಲ. ನೀ ಇಟ್ಟ ತಂದ್ರೂ ನನ್ನ ಗಂಡ ಇಟ್ಟರ ತರಾಕತ್ತಾನಲ್ಲ, ನಾ ಇದಕ್ಕೆ ಇನ್ನೊಂದಿಟ್ಟು ದುಡುದು, ನಾ ಇನ್ನೊಂದಿಟ್ಟು ಇನ್ಯಾರ ಕೈ ಜೋಡಿಸಿ ನಾ ಮನೆ ನಡೆಸ್ಬೇಕಲ್ಲ ಅಂತೇಳಿ ಅವು ದುಡಿಯಾಕೆ ನಿಂದಿರ್ತಾವ. ಏನೋ ನೀ ಹಿಂಗೆ ಕುಡಿದು ಊರಾಗ ಅಡ್ಡಾಡೋದಲ್ದೆ ಹೆಣ್ಮಕ್ಳ ಮ್ಯಾಗ ಹಂಗೆ ದೌರ್ಜನ್ಯ ಬೇರೆ ಮಾಡ್ತೀಯಲ್ವ? ನಿನ್ನ ಹೆಂಡತಿ ಆಗಿದ್ದಕ್ಕೆ ನೀನು ಬಿಟ್ಟಾಳು ಚಂದ್ರಪ್ಪ. ನಿನ್ನ ಹೆಂಡತಿ ಜಾಗದಾಗ ಬ್ಯಾರೆದಕ್ಕೆ ನನ್ನ ಹೆಂಡತಿ ಬ್ಯಾರೆದವ್ರು ಯಾವ್ಯಾಕ್ಯಾರ ಇದ್ದಿದ್ರೆ ನೀನು ಇಷ್ಟೊತ್ತಿಗೆ ಒಳಗೆ ಹಾಕಿಸ್ತಿದ್ಲು, ಗೊತ್ತೈತೆನಾ? ಹಾಕಸನ್ ನೋಡು. ನೀ ಹಾಕಸನ್ ನೋಡತ್ತಿ ಇಲ್ಲಿ ಯಮಕನೇ ಮಾತಾಡಕತ್ತಿ. ಅಟ್ಟ ಆಕಿ ಮನಸ್ಸು ಮಾಡಿದ್ರೆ ನೀನು ಒಂದು ನಿಮಿಷಕ್ಕೆ ಚಿಟಿಕಿ ಹೊಡೆದ್ರಾಗ ನೀನು ಅಂದರ್ ಮಾಡಿಸ್ತಾಳ. ಆದ್ರೆ ಯಾಕೆ ಬಿಟ್ಟಾಳ ಅಂದ್ರೆ ನೀ ಆಕಿ ಗಂಡದಿಯನ್ನ ಅಭಿಮಾನಕ್ಕೆ ಬಿಟ್ಟಾಳ, ಪ್ರೀತಿಗೆ ಬಿಟ್ಟಿರ್ತಾಳ, ನಿನ್ನ ಮ್ಯಾಗ ಗೌರವಕ್ಕೆ ಬಿಟ್ಟಿರ್ತಾಳ. ಅಟ್ಟ ನೀ ಅದನ್ನ ನಾ ಗಂಡಸು ನನಗೆ ಅಂಜಿ ಬಿಟ್ಟಾಳ ಅಂತ ಎಲ್ಲ ಅನ್ಕೊಳಕ್ ಹೋಗ್ಬೇಡ. ಹೋಗು ಏನಾರ ದುಡಿ ತಿನ್ನೋದು ಕಲ್ಕೋ. ಆ ಹೆಣ್ಮಗಳನ್ನ ಎದಕ್ಕೆ ಅಲ ಅನ್ನಿಸ್ತಿ ಮರ್ಗಸ್ತಿ. ಲೇ ಗಂಗೆ, ಏನೋ ಹೋಲಿ ಬಿಡು. ನೀ ಹೇಳೋ ಬುದ್ಧಿ ಮಾತೇನು ನನ್ನ ತೆಲಾಗ ಹೋಗುದಿಲ್ಲ. ಅವು ಹೋಗಾಕ ಚಾನ್ಸು ಇಲ್ಲ. ಅವು ಗೌಡ್ರ ಅದಾರ ನಮ್ಮ ಮನ್ಯಾಗ? ಅದಾರ. ಯಾಕ? ಏನಿಲ್ಲ, ಕೆಲಸ ಇತ್ತು. ನೀ ಹೋಗಿ ಏನ್ ಅವ್ರ ಹತ್ರ ಕುಡಿಯಾಕ ರೊಕ್ಕ ಕೇಳ್ಬೇಕು ಅನ್ಕೊಂಡಿನ? ನೀ ಸತ್ರು ರೊಕ್ಕ ಕೊಡುದಿಲ್ಲ ಅವ್ರು, ನೋಡ್ಕೊಂಡಿರು. ಅವನು ಹಾಡ ಇಡೀ ಊರ ಶತ್ರು ಆಗೈತೆ ನನಗೆ. ಅಲ್ಲ, ಎಲ್ಲರೂ ನನಗೆ ಬುದ್ಧಿ ಹೇಳಕ್ಕೆ ಬರ್ತಾರೆ. ಅಯ್ಯೋ, ಕುಡಿಯಾಗ ಇಲ್ಲದಕ್ಕೆ ಕೈಕಾಲೆಲ್ಲ ನನಗೆ ತರ ಅನ್ನಕತ್ತಾವು. ಕುಡಿಯಾಕೊಂದು ರೊಕ್ಕಿಲ್ಲ, ಹೆಂಗೆ ಮಾಡಲಿ? ನೀವು ನೋಡಿದ್ರೆ ಗೌಡ್ ರೊಕ್ಕ ಕೊಡಂಗಿಲ್ಲ ಅನ್ನಕತ್ತಾನೆ. ಹೆಂಗಾರ ಮಾಡಿ ಗೌಡು ಪುಸ್ಲಾಸಿ ಇವತ್ತು ರೊಕ್ಕ ಇಸ್ಕೊಂಡು ಹೋಗಿ ಒಂದು 90 ಹೊಡೆದು ಬರ್ರಬೇಕ. ಇಲ್ಲಾಂದ್ರೆ ನನಗಂತೂ ಕೈಕಾಲು ನಿಲ್ಲುವಲು. ಗೌಡ್ರೆ 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 ಎಲ್ಲಿ ಚಂದ್ರ, ಮುಂಚೆಲೆ ಈ ಕಡೆ ಬಂದಿ? ಯಾಕ ಕೆಲಸ ಏನಾರು ಬೇಕಿತ್ತನ? ಕೆಲಸ ಏನು ಬ್ಯಾಡ್ರಿ ಗೌಡ್ರೆ, 100 ರೂಪಾಯಿ ಇದ್ರ ಬೇಕಾಗಿತ್ತು ರೀ. ಏನ 100 ರೂಪಾಯಿ ಬೇಕಾಗಿತ್ತ? ಎದಕ್ಲಿ 100 ರೂಪಾಯಿ? ಗೌಡ್ರ ಅರ್ಜೆಂಟ್ ಬೇಕಾಗಿತ್ತು ನೋಡ್ರಿ. ಏನು ಅರ್ಜೆಂಟ್ ಐತಿಪ್ಪ? ಏನು ಅರ್ಜೆಂಟ್ ಐತೆ ಅನ್ನೋದು ನನಗೆ ಗೊತ್ತೈತಿ. ಆದ್ರೆ ನಿನ್ನ ಬಾಯಿಗಿಂದ ಒಂದ್ಸರಿ ಕೇಳ್ಬಿಡ್ತೀನಿ. ಅದು ಗೌಡ್ರ, ನನ್ನ ಮಗಳಿಗೆ ಒಂದು ಆರಾಮಿಲ್ಲ ನೋಡ್ರಿ. ಅರ್ಜೆಂಟ್ ಔಷಧ ತರೋದಿತ್ತು ರೀ. ಅದಕ್ಕೆ 100 ರೂಪಾಯಿ ಕೇಳಾಕತ್ತ ಬಂದೆ ರೀ. ಕೊಟ್ರ ಗೌಡ್ರ ಉಪಕಾರ ಆಕತ್ ನೋಡ್ರಿ. ಸೋಳೆ ಮಗನ, ಯಾವಾಗ್ಲಿ ಹೆಂಡತಿ ಮಕ್ಕಳಿಗೆ ಆರಾಮ್ ತಪ್ಪಿದ್ರೆ ಯಾವಾಗ ದಡ ಮಾಡಿ ಹೋಗಿ ದವಾಖಾನಿ ತೋರಿಸಿದ ಮಗ ನೀನು? ದವಾಖಾನಿ ತೋರ್ಸಾಕ 100 ರೂಪಾಯಿ ಬೇಕತ್ತಿ ಅವನಿಗೆ. ಕೊಡೋದಿಲ್ಲ ನತ್ತಕ್ಕಿಲ್ಲ. ಅಯ್ಯೋ ಗೌಡ್ರ, ನಾನು ಬಂದಿಲ್ರಿ, ನನ್ನ ಹೆಂಡ್ತಿನ ಕಳ್ಸ್ಯಾಡ್ರಿ. ಮತ್ತೇನ ನಿನ್ನೆ ನಿಮ್ಮ ಹೊಲ್ದಾಗ ಕೂಲಿ ಮಾಡ್ಯಾಳಂತಲ್ರಿ, ಅದ್ರಾಗ ಗೌಡ್ರಿಗೆ ಹೇಳಿ 100 ರೂಪಾಯಿ ಇಸ್ಕೊಂಡು ಬಾ ಅಂತ ಹೇಳಿ ಆಕಿನ ಕಳ್ಸ್ಯಾಡ್ರಿ. ಅರ್ಜೆಂಟ್ ಬೇಕು, ನಾ ಹೇಳ್ದೆ ಅಂತ ಹೇಳಿ ಹೋಗು ಕೊಡ್ತಾರ ಅಂದು ಕಳಿಸಿದ್ಲ ರೀ. ಖರೇನ ರೀ, ದೇವ್ರಣ್ಣೆಗೂ ರೀ ಗೌಡ್ರ. ಅಲ್ಲ ನನ್ನ ಮಗನ, ನೀ ಅಂತ ಚೂತ್ ಬಿಡ್ಲಿಕ್ಕೆ ಇದ್ದಿರ್ಬೇಕು ನೀ. ಅಲ್ಲಿ ನಿನ್ನ ಹೇಳ್ತೀನಿ, ನೀನು ಆ ನಮ್ಮನಿ ನಿನ್ನ ಕೈಯಾಗ ಹೊಡ್ತಾ ತಿಂದು ಇವತ್ತು ನಿನ್ನ ಹತ್ರನ 100 ರೂಪಾಯಿ ಇಸ್ಕೊಂಡು ಬಾತ ನಮ್ಮ ಮನೆಗೆ ಕಳಿಸ್ತಾಳ. ಲೇ, ನೀ ಎಂಥವನ್ ಇದ್ದಿಲ್ಲಿ. ನಿನ್ನಂತ ಹಿಜಡ್ಯಾ ನನ್ನ ಮಗನ ನನ್ನ ಜೀವನದಾಗ ನೋಡಿಲ್ಲ. ಅಲ್ಲ, ಹೇಳ್ತಿ ದುಡ್ದಿದ್ದು ಕೂಲಿ ರೊಕ್ಕ ನೀ ನಮ್ಮನಿ ಸುಳ್ಳು ಹೇಳಿ ಕುಡಿಯಾಕ ತಗೊಂಡು ಹೋಗಾಕ ಬಂದಿಯಲ್ಲ. ಲೇ, ನಿನ್ನ ಗಂಡಸರ ಜಾತಿಗೇನ ಅವಮಾನ ಲೇ ನೀನು. ಇಲ್ರಿ ಗೌಡ್ರ, ಕರೇನ ಹೇಳತ್ತೀನಿ ರೀ. ಈಗ ಏನಪ್ಪ, ನಿನ್ನ ಮಗಳಿಗೆ ಆರಾಮಿಲ್ಲ, ಔಷಧಕ್ಕೆ ರೊಕ್ಕ ಬೇಕು, ಅಟ್ಟ ಹೋದಿಲ್ಲ?
ಹ್ಞೂ ರೀ ಗೌಡ್ರೆ ಅಷ್ಟೇ ನೋಡ್ರಿ ಕೊಟ್ಟು ಬಿಡ್ರಿ 100 ರೂಪಾಯಿ ತೊಗೊಂಡು ಹೋಗ್ಬಿಡ್ತೀನಿ. ಹಾಂ ಕೊಟ್ಟು ಬಿಡ್ರಿ 100 ರೂಪಾಯಿ ತೊಗೊಂಡು ಹೋಗ್ಬಿಡ್ತಾನೆ ನೀವು ಬಾರ್ಗಿ. ಲೇ ನಾನು ನಿನ್ನ ಮಂಗ್ಯಾ ಸುಳೆ ಮಗ ಅನ್ಕೊಂಡಿಯನ ನಿನ್ನ ಕೈಯಾಗ 100 ರೂಪಾಯಿ ಕೊಟ್ಟು ನಿನ್ನ ಬಾರಿ ಕಳ್ಸಾಕ. ನಿನ್ನ ಹೆಂಡತಿಗೆ 100 ರೂಪಾಯಿ ಬೇಕಿಲ್ಲ ದವಾಖಾನಿ ತೋರ್ಸಾಕ ನಿನ್ನ ಮಗಳಿಗೆ. ನಾನ ಬಂದು ನಿನ್ನ ಹೆಂಡತಿ ಕೈಯಾಗ 100 ರೂಪಾಯಿ ಕೊಟ್ಟು ಬರ್ತೀನಿ. ನೀನು ಬಾ ನನ್ನ ಜೋಡಿ ಹೋಗೋಣ. ಅದು ಬ್ಯಾಡ್ರಿ ಗೌಡ್ರೆ, ನೀವು ಯಾಕೆ ಬರ್ತೀರಿ? ಸುಳ್ಳ ನಿಮ್ಗೆ ಯಾಕೆ ತ್ರಾಸು? ನನ್ನ ಕೈಯಾಗ ಕೊಟ್ಟು ಬಿಡ್ರಿ. ಲೇ ನೀನ್ ಎಂತ ನಾನ್ ತಂಜಾವರಿ 420 ಮಗ ಅನ್ನೋದು ನನಗೆ ಗೊತ್ತೈತ್ಲಿ. ಇಂಥ ಸುಳ್ಳು ಸೋಗ್ ಹಾಕೊಂಡ್ಬಂದು ರೊಕ್ಕ ಇಸ್ಕೊಂಡು ಬಾರಿಗೆ ಹೋಗಿ ಸೆರೆ ಹೀಗೆ ಬರೋವನ್ ಈಗ ನೀನು. ಏಯ್ ನಡಿಲೇ, ಇನ್ನೊಂದು ಸರಿ ನಮ್ಮ ಮನೆಗೆ ಬಾಗಿಲಕ್ಕೆ ಬಂದು ರೊಕ್ಕ ಅಂದಿ ಅಂದ್ರೆ ನೀನು ಬೂಟ್ ತಗೊಂಡು ಬಾಯಾಗಿಟ್ಟು ಹೊಡ್ತೀನಿ ನೀನು. ನಾನು ಆ ಮಗನ ಕುಡುಕ್ ಸುಳೆ ಮಗ ತಂದು ನಡಿ, ರೊಕ್ಕ ಬೇಕತ್ತಿ ನನಗೆ ರೊಕ್ಕ. ಗೌಡ್ರೆ 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 ಲೇ ನಾನು ಹಿಂದೆ ಬಂದೆ ಅಂದ್ರೆ ನಿನಗೆ ಏನಿಲ್ಲ ಮತ್ತ. ಓ ಚಂದ್ರಪ್ಪ ನೀನನ? ಏನ ಗೌಡ್ರು ಕೊಟ್ರನ ಕಜ್ಜಾಯನ ತೊಗೊಂಡೇನ? ಗಂಗೆ ಈ ಹೂವಿನ ಬುಟ್ಟಿ ತೊಗೊಂಡೋಗಿ ಒಳಗಿಟ್ಟು ಬಾ ಹೋಗು. ಹಾತ್ರಿ ಅವರ. ಏಯ್ ಚಂದ್ರಪ್ಪ ಹೇಳ್ರಿ ಅವರ. ಅಂದಂಗ ಗೌಡ್ರಂತಕ್ಕ ಎದಕ್ಕೆ ಬಂದಿದ್ದಿ? ಏನಿಲ್ಲ ಹೇಳ್ರಿ ಅವರ, ನಮ್ಮದು ಅವ್ರದ್ದು ಹಂಗೆ ಮಾತಿರ್ತಾವ. ಇರ್ಲಿ ಹೇಳು ಚಂದ್ರಪ್ಪ, ಎದಕ್ಕೆ ಬಂದಿದ್ದಿ ಅಂತ. ಏನಿಲ್ರಿ ಅವರ, 100 ರೂಪಾಯಿ ಬೇಕಾಗಿತ್ತು ರೀ, ಕೇಳಾಕೆ ಬಂದಿದ್ದೆ ರೀ. ಕೊಟ್ರನ ಗೌಡ್ರು? ತಗೊಂಡೋಗಿ ಕುಡಿತೇನೆ ಅಂತ ಹೇಳಿ ಕೊಡ್ಲಿಲ್ರಿ. ನಿನಗೆ ಕುಡಿಯೋದಂದ್ರೆ ಅಷ್ಟಿಷ್ಟನಾ? ಕುಡಿಯೋದು ಇಷ್ಟ ಅಂತ ಏನಿಲ್ರಿ ಅವರ, ಹೊಟ್ಟಲ್ಲಿ ಕುಡಿಬೇಕು ಆಟ ರೀ. ಅಂದರೆ ಚಟ ಅನ್ನು ಒಂಥರ ಹಂಗೆ ನೋಡ್ರಿ ಅವರ. ಆತೋರಿ ಅವರ, ನಾ ಬರ್ತೀನಿ. ಏಯ್ ಚಂದ್ರಪ್ಪ ನಿಂದರು. ಏನು ಹೇಳ್ರಿ ಅವರ, ಯಾಕ್ರಿ ಏನಾರ ಕೆಲಸ ಇತ್ತನ್ರಿ? ಕೆಲಸ ಇತ್ತು. ನಾ ಹೇಳಿದ ಕೆಲಸ ನೀ ಮಾಡಿದಿ ಅಂದ್ರೆ ನೀ ಕೇಳಿದಷ್ಟು ರೊಕ್ಕ ಕೇಳ್ದಾಗ ನಾ ಕೊಡ್ತೀನಿ. ಕೇಳ್ದಟ್ಟು ರೊಕ್ಕ ಏನು ಹೇಳ್ರಿ ಅವರ, ಅದು ಕೆಲಸ ಸದ್ದ ಮಾಡೇ ಬಿಡ್ತೀನಿ. ನಾ ಹೇಳಿದ ಕೆಲಸ ನೀ ಮಾಡಿದ್ರೆ ನಿನಗೆ ಕೈ ತುಂಬ ರೊಕ್ಕನ ಸಿಗ್ತೈತಿ. ನಿನ್ನ ಮನೆ ಮ್ಯಾಗ ಸಾಲ ಮಾಡಿದ ರೊಕ್ಕ ತಗೊಂಡು ಬಾ ಅಂತ ಹೇಳ್ಯಾರಲ್ಲ ನೀನು ಹೇಳ್ತಿ ನಿಮ್ಮವ್ವ, ಆ ರೊಕ್ಕನೂ ತೀರ್ತೈತಿ. ನಿನಗೆ ಕುಡಿಯಾಕ ಸದಾ ರೊಕ್ಕ ಸಿಗ್ತಾನೂ ಇರ್ತಾವೆ. ನಾ ಹೇಳಿದ ಕೆಲಸ ನೀ ಮಾಡಬೇಕು ಅಷ್ಟೆ. ಅಯ್ಯೋ ಅವರ, ನೀವು ಕಾಲಾಗಿ ತೋರಿಸಿದ ಕೆಲಸ ತಲೆ ಮ್ಯಾಗ ಇಟ್ಕೊಂಡು ಮಾಡ್ತೀನಿ ರೀ. ಅಷ್ಟು ರೊಕ್ಕ ಕೊಡ್ತೀರಾ ಅಂದ್ರೆ ಅದು ಬೇಕಾದ ಕೆಲಸ ಆಗಲಿ ರೀ ಅವರ, ನಾ ಮಾಡತ್ತೀನಿ. ಏನು ಹೇಳ್ರಿ? ಇಲ್ಲಿ ಮಾತಾಡೋದು ಬೇಡ, ಊರ ಹೊರಗೆ ಗುಡಿ ಐತಲ್ಲ ಅಲ್ಲಿಗೆ ಬಾ. ಕೆಲಸ ಊರ ಹೊರಗೆ ಗುಡಿ ಒಳಗೆ ಮಾಡೋದ್ರಿ? ಕೆಲಸ ಬೇರೆ ಇರೋದು, ಆದ್ರೆ ಏನು ಕೆಲಸ ಅಂತ ಹೇಳೋದು ಈ ಜಾಗ ಸರಿ ಇಲ್ಲ. ಅದಕ್ಕೆ ಅಲ್ಲೇ ಬಾ, ನೀ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. 5 ನಿಮಿಷ ಅಲ್ಲಿ ಬಂದಿರಬೇಕು. ಅಯ್ಯವರ, ನೀವು ಹೋಗಿ ಅಲ್ಲಿ ಮುಟ್ಟಟ್ಟತ್ತಿಗೆ ನಾ ಬರ್ತೀನಿ ರೀ. ಹೊರಡು. ಸಿಕ್ತು ಒಂದು ಮಿಕ್ಕ. ಗೌಡ ನಿನ್ನ ಕತೆ ಮುಗೀತು ರೀ. ವಕೀಲ ಅಣ್ಣರ ಮನೆ ಕಡೆ ಹೋಗ್ಬರ್ಬೇಕಿತ್ತು ರೀ. ಒಟ್ಟು ನಾಗಿ ಏನು ತೊಗೊಂಡು ಹೋಗ್ಲಿ, ಅವೀಗ ರೊಕ್ಕ ಪಕ್ಕ ಅಂತೂ ಇಸ್ಕೊಳ್ಳೋದಿಲ್ಲ. ಅದ್ರ ಬದಲು ಏನಾರ ಅವ್ನು ಕೊಡಿಸ್ಬೇಕು ನೋಡಿ ನಾವು. ಮತ್ತು ರೊಕ್ಕ ಅಂತೂ ಇಸ್ಕೊಳಂಗಿಲ್ಲ ಅಂತೀರಿ. ಅದ ರೊಕ್ಕದ್ದು ಯಾವ್ದಾರು ಒಂದು ದೇವ್ರದ್ದು ಮೂರ್ತಿ ಕೊಟ್ಟು ಬಿಡ್ರಿ. ಬೆಳ್ಳಿದಾರ ಆಗಲಿ ಬಂಗಾರದಾರ ಆಗಲಿ ಮುಟ್ಟು ಹೊಕ್ಕತಿ. ಅಯ್ಯೋ ತೊಗೋಬೇಕಲ್ಲಿ ಏನಾಗ್ಯಾವ ರೀ. ದೇವ್ರ ವಿಗ್ರಹ ಕೊಟ್ರೆ ಯಾರಾದರೂ ತೊಗೊಂಡ ತೋತಾರೆ, ಒಲ್ಲೆ ಅನ್ನೋಂಗಿಲ್ಲ. ನೀ ಹೇಳೋದು ಬರೋಬರಿ ಐತಿ. ಹಂಗೆ ಮಾಡ್ತೀನಿ ಹೇಳಿ. ಹೋಗೋ ಮುಂದೆ ಒಂದು ಬೆಳ್ಳಿದ ಗಣಪತಿದರ ಲಕ್ಷ್ಮೀದರ ತೊಗೊಂಡು ಹೋಗ್ತೀನಿ. ಅಷ್ಟು ಮಾಡ್ರಿ. ಯವ್ವ ಅಪ್ಪಾಜಿ, ಅಪ್ಪಾಜಿ. ಏನವ? ಅಲ್ಲ ಅಪ್ಪಾಜಿ, ಏನಂತ ಕೇಳ್ತೀರಲ್ಲ? ಇಬ್ರು ಗಂಡ ಹೆಂಡತಿ ಆರಾಮಾಗಿ ಮಾತಾಡ್ಕೊಂಡು ಕೂತೀರಿ. ನಾ ತಯಾರಾಗೇನಿ, ನಡೀರಿ ಹೋಗೋನು. ಎಲ್ಲಿಗೆ ಬಾ? ಎಲ್ಲಿಗೆ ಹೊಂಟಿ ತಂಗಿ? ಅಲ್ವೇ ಎಲ್ಲಿಗಂತಂದೇಳಿ ಆರಾಮಾಗಿ ಕೇಳಾಕತ್ತೀರಲ್ಲ. ಏನು ಹೇಳಿದ್ರಿ ನೆನ್ನೆ? ಏನು ಹೇಳಿದ್ವಿ ನಾಗಿ? ಎಲ್ಲರೂ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ದೀನಿ ನೀ ಯಾಕಿಗೆ ಮತ್ತೆ ಯಾರ್ದಾರ ಮನೆಗೆ? ಅಯ್ಯೋ ಅಪ್ಪಾಜಿ, ಅವು ಅಲ್ಲ ಹೇಳಿದ್ದು, ನೀನು ಹೇಳಿದ್ದಿ. ನಾಯವ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದಿದ್ದೇವ? ಅಪ್ಪಾಜಿ ನಾಟಕ ಮಾಡಾಕತ್ತಿಲ್ಲ ಹೋದಿಲ್ಲ ನೀವು? ಹೋಗವಾ? ಇಲ್ಲ ಎಲ್ಲಿಗೆ ಹೇಳ, ನನಗೆ ಲಕ್ಷ್ಯ ಇಲ್ವಾ?
ಏನಪ್ಪಾಜಿ ನೀ 60 ಮ್ಯಾಲ ಆತಂತ ನಿನ್ಗೇನು ಅರಳು ಮರಳು ಚಲವತ್ತ ಹೆಂಗೆ? ಅಲ್ಲ ನೀನು ಏನು ಹೇಳಿದ್ದಿ? ನನ್ನ ಮಗನ ನೋಡಕ್ಕೆ ಕರ್ಕೊಂಡು ಹೋಗ್ತೀನಿ ಇವತ್ತು ಅಂತೇಳಿ ಕರ್ಕೊಂಬಂದಿದ್ರಿಲ್ಲ. ಈಗ ಬರ್ರಿ, ನಾನು ನನ್ನ ಮಗನ ನೋಡಕ್ಕೆ ಹೋಗ್ಬೇಕು, ಸದ್ದ ಹೋಗ್ಬೇಕು. ಬರ್ರಿ ಹೋಗೋನು. ಏನು ಗಂಡ ಹೆಂಡ್ತಿ ಹಂಗೆ ಸನ್ನಿ ಮಾಡ್ಕೊಂಡು ಮಾತಾಡತ್ತೀರಿ? ಅಪ್ಪಾಜಿ ಬಸ್ಸಿಗೆಲ್ಲ ಹೋಗೋದು ಬೇಡ, ನಮ್ದ ಕಾರ್ ತೊಗೊಂಡು ಹೋಗೋನು. ಬಸ್ಸಿಗಾದ್ರೆ ತಡ ಆಕತಿ, ಕಾರ್ನಾಗ ಹೋದ್ರೆ ದೌಡ್ ಹೋಗ್ಬೋದು. ಭಾಳ ಹೊತ್ತು ನನ್ನ ಮಗನ ಕೊಟ್ಟಾಗ ಆಟ ಆಡಿ ಮಾತಾಡಿಸಿ ಬರ್ಬೋದು. ಅದಕ್ಕೇನು ಅರ್ಜೆಂಟ್ ಐತಿ ವಾ ತಂಗಿ, ನಾಳೆ ಹೋದ್ರತ್ ಬಿಡವಾ? ಯಾಕಪ್ಪಾಜಿ? ಅಯ್ಯ ತಂಗಿ, ನೀ ಏನು ಟೆನ್ಷನ್ ತಗೋಬೇಡ. ನೀನು ಕರ್ಕೊಂಡು ಹೋಗಕ್ಕೆ ಆಗೋದಿಲ್ಲ ಅಂತಲ್ಲ ಅಂದಿದ್ದು. ನಿಮ್ಮ ಅಪ್ಪಾಜಿ ಇವತ್ತು ಅದೇ ನೀನು ಬಿಡಿಸಿದ್ರಲ್ಲ ಲಾಯರ್, ಅವ್ರ ಮನೆಗೆ ಏನೋ ಹೋಗಿ ಬರ್ತಾರಂತ, ಅದಕ್ಕೆ ಇವತ್ತು ಪುರ್ಸೊತ್ತಿಲ್ಲ. ನಾಳೆ ಹೋಗೋಣ. ನಾನು ಬೇಡ, ಅಲ್ಲೇನು ಲಾಯರ್ ಆಫೀಸ್ನಾಗ ಎಷ್ಟೊತ್ತಾಕೈತಿ. ಹೋಲಿ ಬಿಡು. ಅಪ್ಪಾಜಿ ಲಾಯರ್ ಮನೆಗೆ ಹೋದ್ರೆ ಏನಾಯ್ತು? ನಾನು ಈಗ ಹೋಗಿ ನನ್ನ ಮಗನ ನೋಡ್ಕೊಂಡು ಬರೋಣ ನಡಿ. ಇಲ್ವಾ, ಲಾಯರ್ ಮನೆಗೆ ನಾನು ನಿಮ್ಮವ್ವ ಇಬ್ರು ಹೊಟ್ಟೇವಿ, ಅಲ್ಲೇನಾಗಿ? ಹಾಂ ಹೌದು, ಅವರು ಇಬ್ರಿಗೂ ಬಾ ಅಂತ ಹೇಳಿದ್ರ, ಅದಕ್ಕೆ ಹೊಂಟಿ. ಏನವ, ನನ್ನ ಮಗನ ನೋಡಕ್ಕೆ ಹೋಗೋದ್ರಕ್ಕಿನ್ನ ನಿಮಗೆ ಲಾಯರ್ ಮನೆಗೆ ಹೋಗೋದೇ ಹೆಚ್ಚೈತಿ ಅಲ್ವೇ? ಲಾಯರ್ ಮನೆಗೆ ಹೋಗಿ ಇನ್ನೊಂದು ದಿನ ಅವ್ರದ್ದು ರೊಕ್ಕ ಕೊಟ್ಟು ಬರಕ್ಕೆ ಬರ್ತೈತಿ. ನನ್ನ ಮಗನ ನೋಡ್ದೆ ನಾನು 1 ವಾರದ ಮ್ಯಾಗ ಆಯ್ತು. ಯವ್ವ ಒಂದ್ಸಲ ಹೋಗಿ ನೋಡ್ಕೊಂಡು ಬರೋಣ ಬರ್ಬೇ. ಅವತ್ತೂ ಜೈಲಿಂದ ಹಂಗೆ ಈ ಕಡೆಗೆ ಕರ್ಕೊಂಡು ಬಂದ್ರಿ. ಸ್ಟೇಷನಿಂದ ಹತ್ತಾಗ ಒಂದು ಹೆಜ್ಜೆಗೆ ಹೋಗಿ ಬಂದಿದ್ರೆ ಆಗೋಕ್ಕಿತ್ತು ಅವತ್ತು. ಆದರೂ ನನ್ನ ಮಾತು ಕೇಳಿಲ್ಲ. ನಾಳೆ ಹೋಗೋಣ ಅಂತಂದು ಅನ್ನಾಗತ್ತೀರಿ. ಇವತ್ತೇನಿಲ್ಲ ನನಗೆ ಗೊತ್ತಿಲ್ಲ. ಇವತ್ತು ನನ್ನ ಮಗನ ನೋಡಕ್ಕೆ ಹೋಗ್ಬೇಕಂದ್ರೆ ಹೋಗ್ಬೇಕು ನಾ ಅಟ್ಟ. ಇಲ್ವಾ, ನಾಳೆ ಖರೇನ ಗ್ಯಾರಂಟಿ 100ಕ್ಕೆ 100 ಕರ್ಕೊಂಡೋಕ್ಕಿ ಆತಿಲ್ಲ? ಹ್ಞೂ, ಇಷ್ಟ ದಿನ ಅದಿ ಅಂತ ಹಂಗೇನಾರ ನಿನಗೆ ನಿನ್ನ ಮಗನ ನೋಡ್ಬೇಕು ಅನ್ಸಿದ್ರೆ ಬೇಕಾರೆ ಆಕೆ ನಿನ್ಗೆ ಗೆಳತಿದಾಳಲ್ಲ ರತ್ನವ್ವ, ಆಕೆಗೆ ಫೋನ್ ಹಚ್ಚಿ ನಿನ್ನ ಮಗ ಹೆಂಗದಾನಂತಂದು ಕೇಳಲ್ಲ. ಹೇಳ್ತಾ ಅಲ್ಲೇನಾಗಿ? ಏನಪ್ಪಾಜಿ ಫೋನ್ ಹಚ್ಚಿ ಕೇಳಿದ್ರೆ ನನ್ನ ಮಗ ಹೆಂಗದಾನ ಅನ್ನೋದು ಅಟ್ಟ ಗೊತ್ತಾಕತಿ. ನಾನು ನನ್ನ ಕಣ್ಣಾರ ನೋಡ್ದಂಗೆ ಆಕತ್ತಿನ. ಅಲ್ಲಿ ನನ್ನ ಮಗ ಏನೇನು ಮಾಡತ್ತೈತೆ ಏನೋ ನನಗೆ ಒಂದು ತಿಳಿವಲ್ದು. ನನ್ನ ಮಗನ ಒಂದ್ಸಲ ನನ್ನ ಮನ್ಸಾರ ಹಾಕ್ಕೊಂಡು ನನ್ನ ಮಗನ ಮಾತಾಡಿಸ್ಬೇಕು ಅನ್ಸತ್ತೈತಿ ಅಪ್ಪಾಜಿ. ನಾನು ನನ್ನ ಮಗನ ನೋಡಬೇಕು. ಆತು ಬಾ, ನಿನ್ನ ಮಗನ ನೋಡಕ್ಕೆ ಯಾರು ಬೇಡ ಅಂದಾರ. ಇವತ್ತು ಒಂದಿನ ತಡ್ಕೋ, ನಾಳೆ ಹೋಗೋನು, ಪಕ್ಕ ಹೋಗೋನು. ಅಲ್ಲ ಅಪ್ಪಾಜಿ, ನಾನು ನೋಡಾಕತ್ತೀನಿ. ಸ್ಟೇಷನಿಂದ ನಾ ಬಂದಿದ್ದು ಬರೀ ನಾಳೆ ಅನ್ಕೊಂಡ ಹೊಂಟಿ. ನಂಗೆ ಅದೆಲ್ಲ ಗೊತ್ತಿಲ್ಲ. ಇವತ್ತು ಹೋಗೋದಂದ್ರೆ ಹೋಗೋದು. ಅಲ್ಲ ಇಷ್ಟೊತ್ನಾಗ ಹೋಗಿ ನೀ ಏನು ಮಾಡ್ತಿ? ಅಲ್ಲ ನಿನ್ನ ಮಗ ಇಷ್ಟೊತ್ನಾಗ ಮನ್ಯಾಗೂ ಇರೋದಿಲ್ಲ. ಆಮೇಲೆ ಹೋಗ್ತಾನ? ಅಲ್ಲ ಈ ಸಾಲ ಇರ್ತೈತಲ್ಲ, ಸಾಲಿಗೆ ಹೋಗಿರ್ತಾನ. ನಾ ಹೋಗೋಷ್ಟೊತ್ತಿಗೆ ನಿನ್ನ ಮಗ ಸಾಲಿಗೆ ಹೋಗ್ಬಿಡ್ತಾನೆ. ನಿನಗೆ ನೋಡಾಕರ ಎಲ್ಲಿ ಸಿಗ್ತಾನೆ? ಸಾಲಿ ಹತ್ರ ಹೋಗಿ ನೋಡ್ಬೇಕು. ಇಲ್ಲ ಅಂದ್ರೆ 5-6 ದಿನ ಹೋಗಿ ನೋಡ್ಕೊಂಡು ಬರ್ಬೇಕು. ನೋಡು, 5-6 ದಿನ ಸಾಲ ಸುಟ್ಟಿ ಇರ್ತೈತಿ. ಹಾಂ ನಾಗಿ, ನಾಳೆ ಸಾಲಿ ಇರ್ತೈತಲ್ಲ ತಂಗಿ, ನಾಳೆ ಸಾಲಿ ಹತ್ರನ ಹೋಗಿ ನಿನ್ನ ಮಗನ ನೋಡ್ಕೊಂಡ್ ಬಂದ್ರೆ ಅಂತೇಳು. ಯಾಕಪ್ಪಾಜಿ ಮನೆ ಹತ್ರ ಹೋಗೋದು ಬೇಡ? ಯಾಕ? ಅಯ್ಯ, ನಿನ್ನ ಮಗನ ಮನೆ ಹತ್ರ ನೋಡಿದ್ರೇನು ಸಾಲಿ ಹತ್ರ ನೋಡಿದ್ರೇನು? ಒಟ್ಟಲ್ಲಿ ನಿನ್ನ ಮಗನ ನೋಡ್ಬೇಕು, ಅಟ್ಟ ಓದಿಲ್ಲ. ಹ್ಞೂ ಅಪ್ಪಾಜಿ, ಒಟ್ಟಲ್ಲಿ ನನ್ನ ಮಗನ ನೋಡ್ಬೇಕು ಅಷ್ಟೇ. ಆತು, ನಾಳೆ ಪಕ್ಕ ಹೋಗೋನು. ಇವತ್ತು ನಾವು ಒಟ್ಟು ಲಾಯರ್ ಮನೆ ಕಡೆ ಹೋಗಿ ಬರ್ತೀವಿ. ನಾಳೆ ನಿನ್ನ ಮಗನ ಸಾಲಿ ಹತ್ರ ಕರ್ಕೊಂಡು ಹೋಗಿ ನಿನ್ನ ಮಗನ ನೋಡ್ಕೊಂಡು ಬರೋನು, ಆತಿಲ್ಲ? ಏನೋ ಇವತ್ತು ಹೋಗಿದ್ರು ಆಕಿತ್ತು. ಆತೇಳಿ ನಾ ಹೆಂಗೋ ರತ್ನಿಗೆ ಫೋನ್ ಹಚ್ಚಿ ನನ್ನ ಮಗ ಏನು ಮಾಡತ್ತಾನ ಅಂತ ಕೇಳ್ಕೊತೀನಿ. ನೀವಿಬ್ರು ಹೋಗಿ ಬರ್ರಿ ದೌಡು ಲಾಯರ್ ಮನೆಗೆ. ಆದ್ರೆ ನಾಳೆ ಅಪ್ಪಾಜಿ ನಾನು ಏನು ಹೇಳಿದ್ರು ಕೇಳಲ್ಲ. ನಾನು ಹೋಗ್ತೀನಿ ಒಬ್ಬಕ್ಕೆ, ನೀವೇನಾರ ಬರಲಿಲ್ಲ ಅಂದ್ರೆ. ಇಲ್ಲ ಖರೇನ ಬರ್ತೀವಿ. ಆತು. ಆತು, ನಾ ರತ್ನಿಗೆ ಫೋನ್ ಹಚ್ತೀನಿ ಅಪ್ಪಾಜಿ. ಆತು, ಹೋಗಿ ಹಚ್ಚು. ಏನ್ರಿ ಅವ್ ಮಗನ ಮಾರಿನೂ ನೋಡಕ್ಕೆ ಬಿಡಂಗಿಲ್ಲ ಅಂದಾನು. ಈಕಿನ ಹೆಂಗೆ ಕರ್ಕೊಂಡು ಹೋಗೋದ್ರಿ ಅಲ್ಲಿ? ಇನ್ನೂ ಏನೇನು ದೊಡ್ಡ ರಗಳಾಕತ್ತೆ ಏನೋ ಅಲ್ಲಿ. ಅವ ನೋಡಿದ್ರಿ ಈಕಿ ಮನೆಗೆ ಬಂದು ಡೈವರ್ಸ್ ಕೊಡ್ತೀನಿ ಅಂದಾನ. ಮತ್ತು ಅದೇ ಆದ್ರಿ ಕೋರ್ಟು ಕಚೇರಿ ಅಲ್ಕೊಂಡು ನಿಂದ್ರದು. ನಾವು ಹೆಂಗಾರ ಮಾಡಿ ನಮ್ಮ ಮೊಮ್ಮಗನ ನಮ್ಮ ಮನೆಗೆ ಕರ್ಕೊಂಡು ಬರ್ಬೇಕಲ್ರಿ. ಏನು ತಿಳಿ ಕೆಡ್ಸೋಬೇಡನಾಗಿ. ಈಗ ಹೊಂಟೇವಿ ಇಲ್ಲಿ ಜಗದೀಶ್ ಅವ್ರ ಮನೆಗೆ. ಅವನ ಮುಂದೆ ಹೇಳೋಣ ಈಗ ಸಮಸ್ಯೆ ಆಗೈತಿಪ್ಪ, ಮತ್ತೇನು ಮಾಡೋದು ಅಂತ. ಅವ ಹೆಂಗಾರ ಮಾಡಿ ನಮ್ಮ ಮೊಮ್ಮಗನ ನಮ್ಮ ಮನೆ ಸೇರ್ಸೋಂಗೆ ಮಾಡ್ತಾನೆ. ಅವ ಎಂಥ ದೊಡ್ಡ ಲಾಯರ್ಲಿ, ಇಂಥ ಸಮಸ್ಯೆಗೆ ಪರಿಹಾರ ಅವ್ನಿಗೆ ಗೊತ್ತಿಲ್ಲ ಅನ್ನಂಗಿಲ್ಲ. ಅವ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರಾಗ ಸಮಸ್ಯೆನ ಬಗೆಹರಿಸ್ತಾನೆ. ಈಗ ನೋಡಿ, ಈಗಿನ ನಮ್ಮ ಮಗಳ ಹೊರಗೆ ಬರ್ತಾಳೆ ಅನ್ಕೊಂಡಿದ್ವಿನ. ಹಿಂಗೆ ಚಿಟ್ಕಿ ಹೊಡೆದು ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರಾಗ ಕೇಸ ಪುಲಾವ್ ಮಾಡಿಸ್ಬಿಟ್ಟ. ನನ್ನ ಮಗಳಿಗೆ ಹೊರಗೆ ಬಂದು ಆರಾಮಾಗಿ ಅದಾಳಿಲ್ಲ. ಹಂಗೆ ಒಂದಲ್ಲ ಒಂದು ದಿನ ಅವ ಮನಸ್ಸು ಮಾಡ್ದ ಅಂದ್ರೆ, ಜಗದೀಶನ ಮುಂದೆ ಈ ಸಮಸ್ಯೆ ಹೇಳಿದ್ವಿ ಅಂದ್ರೆ ನಮ್ಮ ಮೊಮ್ಮಗ ನಮ್ಮ ಮನೆಗೆ ಬಂದು ಸೇರ್ದ ಅಂತನ ಲೆಕ್ಕ. ನಾಗಿ ನೀ ಚಿಂತೆ ಮಾಡಬೇಡ. ಏನ ನೋಡ್ರಿ, ಮಗಳಂತೂ ನಮ್ಮ ಮನೆಗೆ ಕರ್ಕೊಂಬಂದಿದ್ದಾತು. ನನ್ನ ಮಗಳು ನನ್ನ ಕಣ್ಣು ಮುಂದೆ ಅದಾಳ, ನನ್ನ ನೆಮ್ಮದಿ. ಇನ್ನು ನನ್ನ ಮೊಮ್ಮಗ ಬಂದುಬಿಟ್ಟ ಅಂದ್ರೆ ನನಗಂತೂ ಜೀವಕ್ಕೆ ಸಮಾಧಾನ ಆದಂಗೆ ಆಕತ್ರಿ. ನನ್ನ ಮೊಮ್ಮಗ ನನ್ನ ಮಗಳು ಕಣ್ಣು ಮುಂದೆ ಇರ್ತಾರೆ. ನಮಗೂ ಇದ್ದು ಒಂದು ಮಗ ದೇಶಾಂತರ ಹೋಗಿ ಬಿದ್ದಾನಲ್ಲಿ ಬೇರೆ ದೇಶದಾಗ ದುಡ್ಕೊಂಡು ನಮ್ಮ ಪುಟ್ಟಾಗರ ಯಾರು ಅದಾರ, ಇವರಾದ್ರೆ ನಮಗೆ ಜೋಡಾಗಿರ್ತಾರೆ ಅನ್ನೋ ನಾವು ಕೇಳ್ಕೊಂಡು ಆರಾಮಾಗಿರ್ಬೋದು. ಹೆಂಗಾರ ಮಾಡಿ ನಮ್ಮ ಮೊಮ್ಮಗನ ನಮ್ಮ ಮನೆಗೆ ಕರ್ಕೊಂಬರೋ ವ್ಯವಸ್ಥೆ ಮಾಡ್ಬೇಕು ನೋಡ್ರಿ. ನಾನು ಅದ ವಿಚಾರ ಮಾಡೀನಿ, ಮಾಡೋನು.
ದೊಡ್ಡ ದೊಡ್ಡ ತೆಗಿಯಾರಾಗ ನಡಿ ಹೋಗ್ಬರೋನ್. ಹ್ಞೂ ನಾಗಿ ನನ್ಗೊಂದು ಚಹಾ ಮಾಡ್ಕೊಂಬಂದು ಕೊಡು. ಹ್ಞೂ ತೊಗೊಂಬರ್ತೀನಿ ರೀ.